ಶಾಪುರ ವೇದಿಕೆಗೆ ಆಗಮಿಸಿ ಆಸೀನರಾಗಿರುವ ಶ್ರೀ ಪರಮ ಪೂಜ್ಯ ಶ್ರೀ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ವಿರಕ್ತ ಮಠ ಮಾದನಿಪ್ಪರಗ ರವರೇ ಹಾಗೂ ನಮ್ಮೂರಿನ ಹಿರಿಯರಾದಂತ ಶ್ರೀ ಅಶೋಕರಾವ್ ದೇಶಮುಖ್ರವರೇ ಹಾಗೂ ವಿಶೇಷವಾಗಿ ಈ ಒಂದು ಹೊಸದಾಗಿರ್ತಕ್ಕಂಥ ಶಿಖರ ಮತ್ತು ಅದರ ಕಳಸಾರೋಹಣಕ್ಕೆ ಆಗಮಿಸಿರ್ತಕ್ಕಂಥ ಊರಿನ ತಾಯಂದಿರಾದಂತ ಹೆಣ್ಮಕ್ಕಳಾದಂತ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ಇವತ್ತಿನ ದಿವಸ ಈ ಒಂದು ಸಮಾರಂಭಕ್ಕೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಯಾಕೆಂದ್ರೆ ನಮ್ಮೂರು ಸುಮಾರು ವರ್ಷಗಳವರೆಗೆ ಅದೇ ಸಾರವಣಿ ಗಾಡಿ ಚಾಕ ಅದೇ ಅವತ್ತಿನ ದಿವಸ ತೇರ್ ತಯಾರು ಮಾಡೋದು, ಅವತ್ತಿನ ದಿವಸ ರಥ ಮಾಡ್ತಕ್ಕಂಥದ್ದು ನಾನು ಸಹ ತಾವು ಸಹ ನೋಡಿದ್ರಿ. ಸುಮಾರು ವರ್ಷಗಳ ತನಕ ಹಾಗೆ ನಡೀತಾ ಇತ್ತು. ಏನೋ ಒಂದು ದೇವರ ದಯದಿಂದ ಹಾಗೂ ಊರಿನ ಹೆಣ್ಮಕ್ಕಳ ಒಂದು ಆಶೀರ್ವಾದದಿಂದ ನಮ್ಮ ಊರಿನಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಸಂವತ್ಸರ ಪ್ರಾರಂಭವಾಗ್ತಾ ಇದೆ ಅಂತಂದೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಪ್ರಾರಂಭದಲ್ಲಿ ನಾಟಕಗಳು ಮಾಡ್ತಾ ಇದ್ದೇವೆ. ತೇರ್ ಇದ್ದಿರಂದ್ರೂ ಸಹ ನಾಟಕಗಳು, ಗುಡಿ ಬಿ ಸಹ ಅಷ್ಟೇ ಸಣ್ಣ ಪ್ರಮಾಣದ ಗುಡಿ ಇತ್ತು. ಅದರಲ್ಲಿಯೇ ನಾವು ನಾಟಕ ಮುಖಾಂತರ ಸಂಭ್ರಮಿಸ್ತಾ ಇದ್ದೇವೆ. ಈ ನಾಟಕದ ಹಣದಿಂದ, ಉಳಿದಿರ್ತಕ್ಕಂಥ ಹಣದಿಂದ ದೇವಸ್ಥಾನವೇ ಆಯ್ತು ಹಾಗೂ ಬಹಳಷ್ಟು ದಾನಿಗಳಿಂದ ಈ ರಥೋತ್ಸವ ಆಯ್ತು. ಜೊತೆಗೆ ಈ ಸುಮಾರು 2 ವರ್ಷ ದೇವಸ್ಥಾನ ಮುಗಿದರೂ ಸಹ ಶಿಖರ ಅಪೂರ್ಣವಾಗಿತ್ತು. ಹೀಗಾಗಿ ನಮ್ಮ ಊರಿನ ಎಲ್ಲ ಹಿರಿಯರು ಸುಮಾರು ಬೇರೆ ಬಾಂಬೆ ಅಥವಾ ಬೇರೆ ಊರಿನಲ್ಲಿ ವಾಸ ಮಾಡಿರ್ತಕ್ಕಂಥ ಮಹನೀಯರನ್ನು ಭೇಟಿಯಾಗಿ ಈ ಶಿಖರ ಸಲುವಾಗಿ ದಾನವನ್ನು ಪಡೆದುಕೊಂಡು ಈ ಶಿಖರವೂ ಸಹ ಇವತ್ತಿನ ದಿವಸ ಪೂರ್ಣಗೊಂಡಿದೆ. ಆ ಶಿಖರದ ಕಳಸಾರೋಹಣವೂ ಸಹ ಪರಮ ಪೂಜ್ಯ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಇದೀಗ ನೆರವೇರಿದೆ. ಹೀಗಾಗಿ ಇದಕ್ಕೆಲ್ಲ ಕಾರಣ ನೋಡಿ, ಯಾವುದೇ ಒಂದು ಊರು ಅಥವಾ ಆ ಮನೆ ಒಂದು ಐಕ್ಯತೆಯಿಂದ, ಒಂದು ಸಮೃದ್ಧಿಯಿಂದ ಇರಬೇಕಾದ್ರೆ ಹೆಣ್ಣು ಮಕ್ಕಳ ಆಶೀರ್ವಾದ ಬಹಳಷ್ಟು ಮುಖ್ಯ. ಹೀಗಾಗಿ ತಾವುಗಳು ಈ ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಶಿಖರಾರೋಹಣಕ್ಕೆ ಮುತ್ತೈದರು ಒಂದು ಕಾರ್ಯಕ್ರಮ ಅವರೇ ಈ ಮುತ್ತೈದರು ನೆರವೇರಿಸಬೇಕಂತಂದು ಹೇಳಿ ನಾವೆಲ್ಲರೂ ಯೋಚಿಸಿದಾಗ ನಮ್ಮ ಎಲ್ಲ ಪಂಚ ಕಮಿಟಿಯ ವತಿಯಿಂದ ನಿರ್ಧಾರ ಮಾಡಿ ಊರಿನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಆಹ್ವಾನಿಸಿ ಅವರನ್ನು ಬರಮಾಡಿಕೊಂಡು ನೋಡಿ, ಪ್ರತಿಯೊಂದು ನಾವು ಇಡೀ ಒಂದು ಜಗತ್ತಿನಲ್ಲಿ ಯಾಕೆ ಊರು ಮುಂದೆ ಬರ್ತಾ ಇಲ್ಲ, ಆರ್ಥಿಕವಾಗಿ ಯಾಕೆ ಸದೃಢವಾಗ್ತಾ ಇಲ್ಲ, ಬಹಳಷ್ಟು ಹಿರಿಯರು ಹೇಳ್ತಾ ಇದ್ರು. ಹೀಗಾದ್ರೆ ಯಾರಾದರೂ ಗುರುಗಳನ್ನು, ದೊಡ್ಡ ಗುರುಗಳನ್ನು ಕರೆಸಿಕೊಳ್ಳೋಣ, ಈ ಒಂದು ಸಂಕಟದ ಏನದಲ್ಲ ಇದೆಲ್ಲವನ್ನು ತೊಡೆದು ಹಾಕೋಣ. ಹೀಗಾಗಿ ಈ ರೀತಿ ಬಹಳಷ್ಟು ಜನರು ಹಿರಿಯರ ಆಲೋಚನೆ ಮಾಡ್ತಾ ಇದ್ರು. ಈಗ ಅದೊಂದು ಆ ಸಮಸ್ಯೆ ಈಗ ಮುಗಿದು ಹೋಗಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮೂರಿಗೆ ಯಾರೂ ಸಹ ಗುರುಗಳಿದ್ದಿದ್ದಿಲ್ಲ. ಈಗ ನಮ್ಮೂರಿಗೆ ನಾವು ಹೊಸದಾಗಿ ಒಂದು ಗುರುಗಳನ್ನು ಮಾಡ್ಕೊಂಡಿದ್ದೆವು, ಅದು ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು. ಯಾಕಂದ್ರೆ ಅವರು ಸಹ ನಮ್ಮ ಮೇಲೆ ಅಪಾರವಾಗಿರ್ತಕ್ಕಂಥ ಒಂದು ಆಶೀರ್ವಾದ ನಮ್ಮ ಮೇಲಿದೆ. ಜೊತೆಗೆ ನಮ್ಮ ಊರಿನ ಭಕ್ತಿಯೂ ಸಹ ಆ ಒಂದು ಮಹಾಸ್ವಾಮಿಗಳ ಒಂದು ಮೇಲಿದೆ. ಹೀಗಾಗಿ ಈ ಒಂದು ಹೊಸ ಸಂವತ್ಸರಕ್ಕೆ ಇಂದಿನಿಂದ ಈ ನಾಂದಿ ಆಗ್ತಾ ಇದೆ. ಹಾಗಾಗಿ ಅನ್ಯವಾಗಿ ಮಾತನಾಡತಕ್ಕಂಥದ್ದು ಮತ್ತು ಅವರನ್ನು ಆಶೀರ್ವದಿಸತಕ್ಕಂಥ ಒಂದು ಸಂಪ್ರದಾಯ ಇವರಲ್ಲಿ ಇದೆ. ಹೀಗಾಗಿ ಅಂತ ಒಂದು ಮಹಾಗುರುಗಳನ್ನು ಪಡೆದಿರ್ತಕ್ಕಂಥ ಈ ಒಂದು ಊರು ತುಂಬಾ ಧನ್ಯ. ಹೀಗಾಗಿ ಇವತ್ತಿನ ಈ ಒಂದು ಕಳಸಾರೋಹಣ ಕಾರ್ಯಕ್ರಮಕ್ಕೆ
ಆಗಮಿಸಿ ಈ ಕಳಸಾರೋಹಣವನ್ನು ನೆರವೇರಿಸಿರ್ತಕ್ಕಂಥ ಪೂಜ್ಯ ಗುರುಗಳಿಗೆ ಹಾಗೂ ಅದೇ ರೀತಿ ಏಪ್ರಿಲ್ 30ರಿಂದ ಮೇ 10ರವರೆಗೆ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ಮಹಾಪುರಾಣವೂ ಕೂಡ ಏರ್ಪಡಿಸಲಾಗಿತ್ತು. ಧನ್ಯವಾದಗಳು ಅಣ್ಣಪ್ಪ ಶಾಪುರ. ಸದಾ ಯಾವತ್ತು ದೇವಸ್ಥಾನದ ಪೂಜಾ ಕಾರ್ಯ ಶಿಖರದ ಕಳಸಾರೋಹಣ ಆಗಬೇಕೆನ್ನುವ ಸಂಕಲ್ಪವನ್ನು ಮಾಡಿದ್ರು. ಆ ಸಂಕಲ್ಪವನ್ನ ಪರಮ ಪೂಜ್ಯ ಮಾಧವೇಶ್ವರದ ಶ್ರೀಗಳಿಂದ ಈಡೇರ್ತದೆ ಅನ್ನುವುದು ನಂದಿ ಬಸವಣ್ಣನ ನಿರ್ಧಾರ ಇತ್ತು. ಅಂತಹ ಒಂದು ಸುಂದರವಾಗಿರುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಗ್ರಾಮಕ್ಕೆ ಸದಾ ಕಾಲ ಹಿತವನ್ನು ಬಯಸುವಂತ ನಮ್ಮ ವೇದಮತಿ ಶ್ರೀಶೈಲ ಸ್ವಾಮಿಗಳು ಹಾಗೂ ಅವರ ದಂಪತಿಗಳು ಪೂಜ್ಯ ಇಬ್ಬರಿಗೆ ಅಪ್ಪವರು ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಯಾವತ್ತು ಜಾತ್ರೆಯ ಅದೇ ರೀತಿಯಾಗಿ